ಚಂದು ನಿಂತ್ಕೋ. ಬನ್ನಿ ಅಂಕಲ್, ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸಾರಿ ಅಂಕಲ್, ಅದೇನಾಯ್ತು ಅಂದ್ರೆ ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಏನೇನೋ ಕನಸ್ಕೊಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ಬಿಟ್ಟೆ. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನಾ? ನಾನೇನೋ ನೀವು ಕೇಳಿದ್ ನೋಡಿ. ಮತ್ತಿನ್ನೇನಯ್ಯ, ಹುಡುಗರನ್ ಕೇಳಿದ್ರೆ ಚಂದು ಇದಾನೆ, ಡೋಂಟ್ ವರಿ. ಅಡಿಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಕದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ. ನನಗೂ ನಿಮ್ ಹೆಸರೇ ಮರ್ತಾಗಿತ್ತ. ಚಿಕ್ಕಪ್ಪ, ವಿದ್ಯಾ ನಾವು ಗೌರಿ ಪೂಜೆ ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗಮ್ಮ, ಹೋಗು. ವಿದ್ಯಾ, ಒಂದ್ ನಿಮಿಷ. ಅಂಕಲ್, ಈ ಗೌರಿ ಪೂಜೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಗೌರಿ ಪೂಜೆ ಅಂದ್ರೆ ಎಲ್ರೆದುರ್ಗು ಮರ್ಯಾದೆ ಕಳಿಬೇಡ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಗೌರಿ ಪೂಜೆ ಅಂದ್ರೆ ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ತಮ್ಮ ಜೀವನ ಹಾಲು ಜೇನಂತೆ ಇರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತಾರೆ. ಹಾಗೆ ಬೇಡ್ಕೊಂಡ ತಕ್ಷಣ ಅರ್ಧ ಮದುವೆ ಆದಾಗೆ ಲೆಕ್ಕ. ಯಾಕಂದ್ರೆ ಅಗ್ನಿ ಅಂತ ಒಂದು ಪವಿತ್ರವಾದ ಹೆಣ್ಣಿನ ಮನಸ್ಸಿನಲ್ಲಿ ತಾಳಿ ಕಟ್ಟೋ ಗಂಡಿಗೆ ಜಾಗ ಕೊಟ್ಟ ಹಾಗೆ ಲೆಕ್ಕ. ಹೇ, ಪರವಾಗಿಲ್ಲ ಕಣೋ, ನೀನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್ ಬಾಬಾ. ಆದ್ರೆ ನನ್ ಬಗ್ಗೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ. ಎಲ್ಲಿ ಏನಂದ್ರೆ ಅಂಕಲ್, ಇನ್ನು ಚೂರ್ ಜೋರಾಗಿ ಹೇಳಿ. ಅಪ್ಪ, ನಾವು ಬರ್ತೀವಿ. ಚಂದು, ನನ್ ಮಗಳ ಮದುವೆಗೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಮದುವೆ ಯಾವಾಗ ಹೇಳು? ಮದುವೆ ಆಗ್ಬೇಕಂಕಲ್, ಆದ್ರೆ ಏನ್ ಮಾಡ್ಲಿ, ನಾನು ಪ್ರೀತಿಸ್ತಾರ ಹುಡುಗಿನೇ ಸ್ವಲ್ಪ ಪ್ರಾಬ್ಲಮ್. ಅದು ಯಾರು ಹೇಳೋ? ನಾನೇ ನಿಂತು ಮಾತಾಡಿ ಮದುವೆ ಮಾಡಿಸ್ತೀನಿ. ನೀವಿಲ್ಲಾಂದ್ರೆ ಮದುವೆನೇ ನಡೆಯಲ್ವೇ? ಅಂಕಲ್, ನೀವೆಲ್ಲ ದೇವ್ರನ್ನ ನಂಬಿದ್ದೀರಾ, ಆದ್ರೆ ನಾನ್ ನಂಬಿರೋದ್ ಪ್ರೀತಿನ. ಪ್ರೀತಿ 2 ಅಕ್ಷರ ಅಂಕಲ್, ಆದ್ರೆ ತುಂಬಾ ಪವರ್ ಇದೆ. ನನ್ ಪ್ರೀತಿ ನಿಜ ಆಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ.